ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಸತತ 27 ಗಂಟೆ ಕರಗ ಹೊತ್ತು ದಾಖಲೆ. ಎಲ್ಲವೂ ತಾಯಿ ಗಂಗಮ್ಮಳ ಮಹಿಮೆಯಿಂದ ಕರಗ ಹೊತ್ತ ಧರ್ಮೇಂದ್ರ. ನಿರ್ಮಾಣ ಹಂತದಲ್ಲೇ ಕುಸಿದು ಬಿದ್ದ ಕ್ರೀಡಾಂಗಣದ ಮೇಲ್ಛಾವಣಿ. ಸರ್ಕಾರಕ್ಕೆ ಕೋಟ್ಯಾಂತರ ರು ನಷ್ಟ. ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಕೋಲಾರದಲ್ಲಿ ಮಳೆರಾಯನ ಆರ್ಭಟ. ಭಾರೀ ಗಾಳಿ. ಆಲಿಕಲ್ಲು ಮಳೆಗೆ ನೆಲ ಕಚ್ಚಿದ ಬೆಳೆಗಳು. ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸುವಂತೆ ಒತ್ತಾಯ. ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿ ರಸ್ತೆ ತಡೆ. ಖಾಲಿ ಬಿಂದಿಗೆಗಳೊಂದಿಗೆ ಪ್ರತಿಭಟನೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ನಾಡದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಜಾಲಾರಿ ಗಂಗಮಾಂಬಾ ದೇವಿಯ 62ನೇ ವರ್ಷದ ಧರ್ಮರಾಯ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಸಾವಿರಾರು ಜನ ವೀಕ್ಷಿಸಿದ್ದಾರೆ. ನಗರದ ತುಂಬೆಲ್ಲ ವಾದ್ಯಗೋಷ್ಠಿಗಳ ಮೂಲಕ ಸತತ 27 ಗಂಟೆಗಳ ಕಾಲ ಕರಗ ಹೊತ್ತು ದಾಖಲೆ ನಿರ್ಮಿಸಿದ ಧರ್ಮೇಂದ್ರ ಅವರನ್ನ ಈ ನ್ಯೂಸ್ ಟಿವಿ ಮಾತನಾಡಿಸಿದಾಗ ಏನು ಹೇಳಿದ್ದಾರೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ 3 ಕರಗಗಳು ನಡೆಯುತ್ತೆ. ಅವೆಲ್ಲದರ ಪೈಕಿ ನಗರದ ನಾಡದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಜಾಲಾರಿ ಗಂಗಾಂಬಾ ದೇವಿ ಧರ್ಮರಾಯ ಕರಗ ಮಹೋತ್ಸವ ಶನಿವಾರ ರಾತ್ರಿ 9:45ಕ್ಕೆ ಪ್ರಾರಂಭವಾಗಿ ಮರುದಿನ ರಾತ್ರಿ 12 ಗಂಟೆಯವರೆಗೂ ಸತತವಾಗಿ ಕರಗ ಮೆರವಣಿಗೆ ನಡೆದಿದೆ. ದಣಿವರಿಯದೆ ಕುಣಿತ ಕರಗ ಹೊತ್ತ ಮೇಲೂರು ಧರ್ಮೇಂದ್ರ ಕಳೆದ 7 ವರ್ಷಗಳಿಂದ ಗಂಗಾಂಬಾ ಕರಗ ಹೊತ್ತಿದ್ದು, ಈ ಬಾರಿ ಮಾತ್ರ 2 ರಾತ್ರಿ ಹಗಲು ಪೂರ್ತಿ ಇಡೀ ನಗರ ಸುತ್ತಿ ಕರಗಕ್ಕೆ ಕಳೆ ಕಟ್ಟಿಸಿದ್ರು. ವರ್ಷದಿಂದ ವರ್ಷಕ್ಕೆ ಕರಗ ನೋಡುಗರ ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಜೊತೆಗೆ ಆರ್ಕೆಸ್ಟ್ರಾಗಳ ಸಂಖ್ಯೆ, ವೇದಿಕೆಗಳು ಹೆಚ್ಚುತ್ತಿವೆ. ಶನಿವಾರ ರಾತ್ರಿ 9:45ಕ್ಕೆ ದೇವಾಲಯದಿಂದ ಹೊರಗೆ ಬಂದ ಕರಗವನ್ನ ಸತತವಾಗಿ 27 ಗಂಟೆ ಮೆರವಣಿಗೆ ಮಾಡಿ ಕುಣಿದು ಕೂಡ ಕುಣಿಸಿ ಕೊನೆಗೆ ಅಗ್ನಿಕುಂಡ ಪ್ರವೇಶ ಮಾಡಿ ದೇವಾಲಯ ಸೇರಿಕೊಳ್ಳುವ ಕರಗವನ್ನ ಶ್ರದ್ಧಾ ಭಕ್ತಿಯಿಂದ ಪೂರ್ಣಗೊಳಿಸಿದ ಶಿಡ್ಲಘಟ್ಟ ತಾಲೂಕು ಮೇಲೂರು ಧರ್ಮೇಂದ್ರ ಎ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ಇಷ್ಟೊಂದು ಶಕ್ತಿ ಕೊಟ್ಟು ನನ್ನ ಸಾಮರ್ಥ್ಯ ಪ್ರದರ್ಶಿಸಿದ್ದು ಆ ತಾಯಿ ಗಂಗಮ್ಮಳೆ ಅಂದಿದ್ದಾರೆ ನೋಡಿ. ನಗರ ದೇವತೆ ಅನ್ಸ್ಕೊಂಡಿರ್ತಕ್ಕಂಥ ಜಾಲಾರಿ ಗಂಗಮಾಂಬ ದೇವಾಲಯದ 62ನೇ ವರ್ಷದ ಕರಗ ಮಹೋತ್ಸವ ಭಾಳ ವಿಜೃಂಭಣೆಯಾಗಿ ಆಕರ್ಷಣೀಯವಾಗಿ ನಡೆದಿದೆ. ಸೊ ಇವತ್ತಿನ ದಿವಸ ಒನಿಕೆ ಕರಗ ಕೂಡ ನಡೀತಾ ಇದೆ. ಸತತವಾಗಿ 27 ಗಂಟೆಗಳ ಕಾಲ ಕರಗವನ್ನು ಹೊತ್ತು ನಗರದ ಜನರನ್ನು, ಸಾವಿರಾರು ಜನರನ್ನು ಆಕರ್ಷಿಸಿ ಒಂದು ದೈವೀಭೂತರೊಂದಿಗೆ ಮಾಡಿದಂಥ ಧರ್ಮೇಂದ್ರ ಅವರು ಕರಗವನ್ನು ಹೊತ್ತಿದ್ದಾರೆ. ಇವರು ಮೇಲೂರಿನ ಗ್ರಾಮಸ್ಥರು, ಶಿಡ್ಲಘಟ್ಟ ತಾಲೂಕು, 32 ವರ್ಷದ ವಯಸ್ಸಾಗಿರ್ತಕ್ಕಂಥವರು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಕರಗವನ್ನು ಹೊರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಚಿಕ್ಕಬಳ್ಳಾಪುರಕ್ಕೆ ಒಂದು ಭೂಷಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಧರ್ಮೇಂದ್ರ ಅವ್ರನ್ನ ಈಗ ನಾವು ಮಾತಾಡ್ಸೋಣ, ನಮ್ಮ ಟಿ ವಿ ಮುಖಾಂತರ ಜನರಿಗೆ ತೋರಿಸ್ಬೇಕು ಅನ್ನೋಂಥ ಉದ್ದೇಶ ಇದೆ. ಸೊ ಧರ್ಮೇಂದ್ರ ಅವರು, ಸೊ ನೀವು ಕಳೆದ ಒಂದು ಸಾಮಾನ್ಯವಾಗಿ 24 ಗಂಟೆ ಕರಗ ಹೊರೋದಂದರೆ ಕಷ್ಟ. ಅಂಥ ಸಂದರ್ಭದಲ್ಲಿ 27 ಗಂಟೆಗಳ ಕಾಲ ಕರಗವನ್ನು ಹೊತ್ತು ನಮ್ಮ ನಗರದ ಜನಕ್ಕೆ ಮತ್ತು ಭಾಳ ವಿಶೇಷವಾಗಿ ಈ ಧರ್ಮೀಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಅಂತ? ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಆ ಅಮ್ಮನ ಸೇವೆ, ಗಂಗಮ್ಮನ ಸೇವೆ ಮಾಡೋದ್ರಿಂದ ನಾನು ಇಲ್ಲಿ ಧನ್ಯನಾಗಿದ್ದೀನಿ. ನನಗಿಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಋಣಿಯಾಗಿರ್ತೀನಿ. ಸೊ ಹಾಗೆಯೇ ಇವತ್ತಿನ ದಿವಸ ಏನು ಸಾಮಾನ್ಯವಾಗಿ 1-2 ಗಂಟೆ ಕಾಲ, 3 ಗಂಟೆ ಕಾಲ ಅಥವಾ 8 ಗಂಟೆ ಕಾಲ ಕೆಲಸ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಅಂಥದ್ದು 27 ಗಂಟೆಗಳ ಕಾಲ ಸತತವಾಗಿ ಕುಣಿದಿರಿ, ನಿಮಗೆ ದಣಿವಾರದಂಗೆ ಕುಣಿದಿದ್ದೀರಿ. ಸೊ ಇದು ಹೇಗೆ ಸಾಧ್ಯ ಅನ್ನೋಂಥದ್ದು? ಇದೆಲ್ಲ ದೈವ ಇಚ್ಛೆ. ಇದೆಲ್ಲ ಆ ಅಮ್ಮನ ಶಕ್ತಿ ಇಲ್ಲದೆ ನಾವೇನೂ ಮಾಡೋಕ್ಕೆ ಸಾಧ್ಯವಿಲ್ಲ. ನಾನು ಒಬ್ಬ ಮನುಷ್ಯ ಅಷ್ಟೇ. ಆದರೆ ಆ ಅಮ್ಮನ ಒಂದು ಆವಾಹನೆ ಆಗುತ್ತಲ್ವ, ಫಸ್ಟ್ ಕರಗ ಬರೋದಕ್ಕೂ ಮುಂಚೆ ಆ ಅಮ್ಮನೇ ನಡ್ಸ್ಕೊಂಡು ಹೋಗ್ತಿರ್ತಾರೆ. ನಮ್ಮಿಂದ ಏನೂ ಸಾಧ್ಯವಿಲ್ಲ, ಎಲ್ಲ ಆ ತಾಯಿನೇ ನೋಡ್ಕೊಂಡು ಹೋಗ್ತಾರೆ. ಇನ್ನು ಇಂದು ಒನಕೆ ಕರಗ ನಡೆಸಿಕೊಟ್ಟ ಧರ್ಮೇಂದ್ರನನ್ನ ನೋಡಲು ಟೌನ್ ಹಾಲ್ ಸರ್ಕಲ್ನಲ್ಲಿ 100 ಜನ ಸೇರಿದ್ರು. ಕರಗ ಹೊತ್ತ ಧರ್ಮೇಂದ್ರ ಅಕ್ಕನ ಮಗ 12 ವರ್ಷದ ಪ್ರಜ್ವಲ್ ಸಹ ಒನಕೆ ಕರಗ ಹೊತ್ತು ನೃತ್ಯ ಮಾಡಿ ಜನರು ಹುಬ್ಬೇರಿಸುವಂತೆ ಮಾಡಿದ್ರು. ಕಿರಿಯ ವಯಸ್ಸಿನಿಂದಲೇ ಕರಗ ಹೊರುವ ಅಭ್ಯಾಸವನ್ನ ಧರ್ಮೇಂದ್ರ ಮಾಡಿಸ್ತಿರೋದು, ತಾನು ಕಲಿತ ವಿದ್ಯೆ ಮತ್ತೊಬ್ಬರಿಗೆ ಕಲಿಸುವ ಆಸಕ್ತಿಯನ್ನ ತೋರಿದ್ರು. ಈ ವೇಳೆ ಗಂಗಾಂಬಾ ದೇವಾಲಯ ಕರಗ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಸದಸ್ಯ ಗಂಗಾಧರಪ್ಪ ಹಾಗೂ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ.
ಭಾನುವಾರ ಸುರಿದ ಭಾರೀ ಗಾಳಿ ಮಳೆಗೆ ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ನಿರ್ಮಿಸಲಾಗುತ್ತಿದ್ದ ಕ್ರೀಡಾಂಗಣ ಕಾಮಗಾರಿಯು ನಿರ್ಮಾಣ ಹಂತದಲ್ಲೇ ಕುಸಿದು ಬಿದ್ದಿದ್ದು ಸುಮಾರು 3 ಕೋಟಿಗೂ ಹೆಚ್ಚು ಹಾನಿಯಾಗಿದೆ. ಕಳಪೆ ಕಾಮಗಾರಿಯಿಂದಾಗಿ ಪ್ರೇಕ್ಷಕರ ಅನುಕೂಲಕ್ಕಾಗಿ ನಿರ್ಮಿಸಿದ್ದ ಪೆವಿಲಿಯನ್ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುಮಾರು 8 ಕೋಟಿಗಳ ಕ್ರೀಡಾಂಗಣ ಕಾಮಗಾರಿ ಚಾಲನೆಯಲ್ಲಿತ್ತು. ನಿನ್ನೆ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಯಿಂದಾಗಿ ಪ್ರೇಕ್ಷಕರ ಅನುಕೂಲಕ್ಕಾಗಿ ನಿರ್ಮಿಸಿದ್ದ ಪೆವಿಲಿಯನ್ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ. ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ಅನುಕೂಲವಾಗಲು ನಿರ್ಮಿಸಿದ್ದ ಪ್ರೇಕ್ಷಕರ ಗ್ಯಾಲರಿ ಮೇಲ್ಛಾವಣಿ ಅಂದಾಜು ಸರಿಸುಮಾರು 3 ಕೋಟಿ ಅಂತ ತಿಳಿದು ಬಂದಿದೆ. ಸ್ಥಳೀಯರು ಈ ಘಟನೆಯನ್ನು ನೋಡಿ ಆಕ್ರೋಶಗೊಂಡಿದ್ದು, ಇದೊಂದು ಕಳಪೆ ಕಾಮಗಾರಿಯಾಗಿದೆ. ಈ ಕಾಮಗಾರಿಗೆ ಕಳಪೆ ಸಾಮಗ್ರಿಗಳನ್ನು ಬಳಸಲಾಗಿದೆ, ಆದ್ದರಿಂದ ಈ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತ ದೂರಿದ್ರು. ಕ್ರೀಡಾಂಗಣ ಇನ್ನ ಮುಕ್ತಾಯ ಆಗಿಲ್ಲ ಕಾಮಗಾರಿ. ಇವೆಲ್ಲ ಈ ಥರ ಕಾಮಗಾರಿ ನಡೀತಾನೆ ಇದೆ. ಆದರೆ ಈ ಗುತ್ತಿಗೆದಾರರು ಇವ್ರಿಗೆ ಯಾರಿಗೋ ಒಪ್ಪಿಸಿದ್ದಾರೆ, ಕಾಮಗಾರಿ ಮಾಡಿಬಿಟ್ಟು ಕಳಪೆ ಇವುಗಳನ್ನು ಸಾಮಗ್ರಿಗಳನ್ನು ಬಳಸಿಬಿಟ್ಟು ಅವನೇನು ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ. ನಿನ್ನೆ ಬಂದಿರತಕ್ಕಂಥ ಮಳೆ ಸಣ್ಣ ಮಳೆ ಅಷ್ಟೇ, ಅದೇನು ಜೋರು ಮಳೆ ಏನಲ್ಲ, ಸಣ್ಣ ಮಳೆಗೆ ಈ ಥರ ಆಗೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರವಾದ ಮಳೆಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನೋಡೋ ಸಂದರ್ಭದಲ್ಲಿ ಈ ಥರ ಆಗ್ಬಿಟ್ರೆ, ಈ ಥರ ಒಂದು ಘಟನೆ ಸಂಭವಿಸಿದ್ರೆ ಪರಿಸ್ಥಿತಿ ಹೇಗೆ? ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಅನುದಾನಗಳನ್ನು ತಂದಿದ್ದು, ಈ ಕ್ರೀಡಾಂಗಣವು ಒಳಗೊಂಡಂತೆ ಇನ್ನೂ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಕಾಮಗಾರಿಗಳನ್ನು ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಶ್ರೀನಿವಾಸಪುರ ಕ್ಷೇತ್ರದ ಸಾರ್ವಜನಿಕರ ಕನಸಿನ ಕೂಸಾದ ಕ್ರೀಡಾಂಗಣವು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ನಡೆಸೋದ್ರ ಮೂಲಕ ಸಾರ್ವಜನಿಕರಿಗೆ ಸಿಗಲಿ ಅನ್ನೋದು ಸ್ಥಳೀಯರ ಉದ್ದೇಶ. ಕೆ ನರಸಿಂಹಮೂರ್ತಿ, ಎ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಮಳೆರಾಯನ ಆರ್ಭಟ ಕೋಲಾರದಲ್ಲಿ ಮುಂದುವರೆದಿದ್ದು, ತಡರಾತ್ರಿ ಸುರಿದ ಭಾರೀ ಮಳೆಗೆ ಜಿಲ್ಲೆಯ ಕೆಲ ರೈತರು ಬೆಳೆದಿದ್ದ ಟೊಮ್ಯಾಟೊ, ಬಾಳೆಹಣ್ಣು ಸೇರಿದಂತೆ ಹಲವು ಬೆಳೆಗಳು ಮಳೆಗೆ ತುತ್ತಾಗಿ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗ್ತಿದ್ದು, ಗಾಳಿ ಮಳೆಯಿಂದ ತೀವ್ರ ಪ್ರಮಾಣ ಬೆಳೆಗಳು ನೆಲಕಚ್ಚಿವೆ. ಜಿಲ್ಲಾಡಳಿತ ಸರ್ಕಾರದಿಂದ ನಷ್ಟ ಪರಿಹಾರ ಕಲ್ಪಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಕೋಲಾರ ತಾಲೂಕಿನ ಅಮ್ಮೇರಹಳ್ಳಿ ಗ್ರಾಮದ ರೈತ ನವೀನ್ ಅನ್ನೋರು ಬೆಳೆದಿದ್ದ ಟೊಮೆಟೊ ಬೆಳೆ ಆಲಿಕಲ್ಲು ಸಹಿತ ಮಳೆಗೆ ತುತ್ತಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾಳಾಗಿದೆ. ಸಾಲ ಸೋಲ ಮಾಡಿ ಟೊಮೆಟೊ ಬೆಳೆ ಇಟ್ಟಿದ್ದ ರೈತ ನವೀನ್ಗೆ ಉತ್ತಮ ಇಳುವರಿ ಹಾಗೂ ಬೆಲೆಯ ನಿರೀಕ್ಷೆಯಲ್ಲಿದ್ದ. ಆದರೆ ಮಳೆ ತೀವ್ರ ಆಘಾತ ನೀಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವ್ಗೆ ಬರಬೇಕಿದ್ದ ಬೆಳೆ ಆಲಿಕಲ್ಲು ಸಹಿತ ಬಿದ್ದ ಮಳೆಗೆ ತುತ್ತಾಗಿ ನಷ್ಟ ಉಂಟಾಗಿದೆ. ಸರ್ಕಾರ ಕೂಡಲೇ ಮಳೆಯಿಂದ ಉಂಟಾಗಿರುವ ನಷ್ಟ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ತಾಲೂಕಿನ ಜಂಗಬಸಾಪುರ ಗ್ರಾಮದಲ್ಲಿ ರೈತ ಬಸವರಾಜು 3 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ನೆಲಕಚ್ಚಿದೆ. ಉತ್ತಮ ಇಳುವರಿ ಬಂದಿದ್ದ ಬಾಳೆ ಬೆಳೆ ಇನ್ನೇನು ಕಟಾವಿನ ಹಂತದಲ್ಲಿತ್ತು. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಬಾಳೆಹಣ್ಣಿನ ಬೆಳೆ ಮಳೆಗೆ ಸಿಲುಕಿ ನೆಲಕಚ್ಚಿದೆ. ಇದರಿಂದ ರೈತ ಬಸವರಾಜುಗೆ ಸುಮಾರು 3 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ. ನಷ್ಟ ಪರಿಹಾರಕ್ಕಾಗಿ ಜಿಲ್ಲಾಡಳಿತದ ಕಡೆ ಮುಖ ಮಾಡಿದ್ದಾರೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ರಸ್ತೆ ಬದಿ ಇದ್ದ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ವಿದ್ಯುತ್ ಸರಬರಾಜಿನಲ್ಲಿ ಕೆಲಕಾಲ ವ್ಯತ್ಯಾಸ ಉಂಟಾಗಿತ್ತು. ಸ್ಥಳಕ್ಕೆ ಬೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದ್ದ ಮರಗಳನ್ನು ತೆರವುಗೊಳಿಸಿದ್ದಾರೆ. ಜಂಗಬಸಾಪುರ ಗ್ರಾಮದಲ್ಲಿ ದಿನಾಂಕ 12ರಂದು ಮಧ್ಯಾಹ್ನ ಬಿದ್ದ ಬಿರುಗಾಳಿ ಸಹಿತ ಮಳೆಗೆ ಹಲವೆಡೆ ಕರೆಂಟ್ ಕಟ್ ಆಗಿದ್ದು, ಇಡೀ ರಾತ್ರಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಜನರು ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿತ್ತು. ಮಳೆಯಿಂದ ತೀವ್ರ ನಷ್ಟಕ್ಕೆ ಗುರಿಯಾಗಿರುವ ರೈತರ ನೆರವಿಗೆ ಜಿಲ್ಲಾಡಳಿತ ಕೂಡಲೇ ಧಾವಿಸಿ ರೈತರ ನೋವಿಗೆ ಸ್ಪಂದಿಸ್ತಾರೋ ಇಲ್ವೋ ಕಾದ್ ನೋಡಬೇಕಿದೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 15 to 20 students selected. Now start coaching for ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ
ಕಾಮರ್ಸ್, CBSES ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು, ನಗರಸಭೆಯವರು ಕಳೆದ 3 ತಿಂಗಳುಗಳಿಂದ ವಾರ್ಡ್ಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡುತ್ತಿಲ್ಲವೆಂದು ಆರೋಪಿಸಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಖಾಲಿ ಬಿಂದಿಗೆಗಳೊಂದಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ನಗರಸಭೆಯ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳುಗಳಿಂದ ನಮ್ಮ ವಾರ್ಡ್ಗೆ ತಿಂಗಳು ಕಳೆದರೂ ಸಮರ್ಪಕವಾಗಿ ಕುಡಿಯುವ ನೀರು ಬಿಡುತ್ತಿಲ್ಲವೆಂದು ಆರೋಪಿಸಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 16ರ ಇಡ್ಲಿ ಪಾಳ್ಯದ ನಿವಾಸಿಗಳು ಚೇಳೂರು ರಸ್ತೆಯಲ್ಲಿನ ಪಂಪ್ ಹೌಸ್ ಬಳಿ ಖಾಲಿ ಬಿಂದಿಗಳೊಂದಿಗೆ ಜಮಾಯಿಸಿ ಚೇಳೂರು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಧಿಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರತಿಭಟನಾ ನಿರತರು, ಕಳೆದ 3 ತಿಂಗಳುಗಳಿಂದ ನಮ್ಮ ವಾರ್ಡ್ಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡುತ್ತಿಲ್ಲ. ಈ ಬಗ್ಗೆ ಹಲವಾರು ಬಾರಿ ನಗರಸಭೆಯವರಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗದ ಕಾರಣ ನೀರಿನ ಸಮಸ್ಯೆ ಹೆಚ್ಚಾಗಿ ಇಂದು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿರುವುದಾಗಿ ತಿಳಿಸಿದರು. ನೀರು ಸಮಸ್ಯೆ 3 ತಿಂಗಳಿಂದ ಸಮಸ್ಯೆ ಇರುವುದರಿಂದ ನಗರಸಭೆಯವರು, ಪೌರಾಯುಕ್ತರು ಯಾರೇ ಆಗಲಿ ಇದ್ರ ಪ್ರಕಾರ, ಕಾನೂನು ಪ್ರಕಾರ ಯಾರು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. 15 ದಿನ ಒಂದ್ಸಲ ಬರ್ತಾ ಇರೋದು. ಅದರಿಂದ ನಾವು ಈ ಸಮಸ್ಯೆಗೆ ನಗರಸಭೆಯವ್ರಿಗೂ ಪರಿಷ್ಕಾರ ಬೇಕಂತೇಳಿ ನಾವು ಕೋರ್ತಾ ಇದ್ದೀವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು. ಪ್ರತಿಭಟನೆಯಲ್ಲಿ ವಾರ್ಡ್ನ 16ರ ಇಡ್ಲಿಪಾಳ್ಯದ ನಿವಾಸಿಗಳು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ನಗರದಲ್ಲಿ ಭಾನುವಾರ ರಾತ್ರಿ ಸುರಿದ ಮಳೆಗೆ ನಗರದ ದಿಬ್ಬುರಹಳ್ಳಿ ಬೈಪಾಸ್ನ ಚಿಕ್ಕಬಳ್ಳಾಪುರದ ತಿರುವಿನಲ್ಲಿ ಮಳೆ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆ ಮೇಲೆ ಹರಿಯಿತು. ಚರಂಡಿ ಮೋರಿಯಲ್ಲಿನ ಕಸ ಕಡ್ಡಿ ತ್ಯಾಜ್ಯವು ರಸ್ತೆಗೆ ಬಿದ್ದಿದ್ದರಿಂದ ರಸ್ತೆ ಸಂಚಾರಕ್ಕೂ ಕೆಲ ಕಾಲ ಅಡ್ಡಿಯಾಯಿತು. ಭಾನುವಾರ ರಾತ್ರಿ ಬಿದ್ದ ಮಳೆಗೆ ಶಿಡ್ಲಘಟ್ಟ ನಗರದ ದಿಬ್ಬುರಹಳ್ಳಿ ಬೈಪಾಸ್ನ ಸಾರಿಗೆ ಬಸ್ ನಿಲ್ದಾಣ ಬಳಿಯ ತಿರುವಿನಲ್ಲಿ ಚರಂಡಿ ಮೋರಿಯಲ್ಲಿ ನೀರು ಹರಿಯದೆ ಮಳೆ ನೀರು ಹಾಗೂ ಚರಂಡಿ ಮೋರಿ ನೀರು ರಸ್ತೆ ಮೇಲೆ ಹರಿದಿತ್ತು. ಕಸ ಕಡ್ಡಿ ತ್ಯಾಜ್ಯವೆಲ್ಲ ರಸ್ತೆಯ ಉದ್ದಕ್ಕೂ ಹರಡಿ ಸಂಚಾರಕ್ಕೂ ಅಡ್ಡಿಯಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಶಾಸಕ BN ರವಿಕುಮಾರ್ ರವರು ಸ್ಥಳೀಯ ಮುಖಂಡರೊಂದಿಗೆ ಪರಿಸ್ಥಿತಿಯನ್ನು ವೀಕ್ಷಿಸಿ ರಸ್ತೆ ಡಾಂಬಾರು ಕಾಮಗಾರಿಕೆ ನಡೆಯುತ್ತಿದ್ದು
ರಸ್ತೆ ಪಕ್ಕದ ಚರಂಡಿಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ತುಂಬಿ ಮಳೆ ನೀರು ರಸ್ತೆಯಲ್ಲಿ ಹರಿಯುವಂತಾಗಿದೆ. ಮಳೆ ನೀರಿನಲ್ಲಿ ಕಸ ಕಡ್ಡಿ ತ್ಯಾಜ್ಯವು ರಸ್ತೆಯಲ್ಲಿ ಹರಿದಿದ್ದು ತಗ್ಗು ಪ್ರದೇಶದ ಹಾಗೂ ರಸ್ತೆ ಬದಿಯಲ್ಲಿನ ಮನೆ ಮಠ ಅಂಗಡಿಗಳವರೆಗೂ ಕಸ ಕಡ್ಡಿ ಬಂದಿದೆ. ಜೊತೆಗೆ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ. ಕೂಡಲೇ ಚರಂಡಿಯಲ್ಲಿ ತುಂಬಿರುವ ಕಸ ಕಡ್ಡಿ ತೆಗೆದು ಸ್ವಚ್ಛಗೊಳಿಸಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಮನಗರ ಜಿಲ್ಲೆಗೆ ನೀರು ಹರಿಸಲು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ನಡೆಸಿದ್ದು, ಇದರಿಂದ ಪ್ರತಿ ವರ್ಷವೂ ಹಂಚಿಕೆ ಮಾಡಿರುವ ಪೂರ್ಣ ಪ್ರಮಾಣದ ನೀರನ್ನು ಹರಿಬಿಡದೆ ತುಮಕೂರು ಜಿಲ್ಲೆಯ ರೈತರು, ಜನ ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಹೋರಾಟಕ್ಕೆ ಆಗಮಿಸಿ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ರೈತ ಬಾಂಧವರಿಗೆ ಕರೆ ನೀಡಿದರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಪಟ್ಟಣದಲ್ಲಿರುವ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಗೃಹದಲ್ಲಿ ಇಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಗುರುವಾರದಂದು ಡಿರಾಂಪುರದಲ್ಲಿ ನಡೆಯುವ ಹೋರಾಟಕ್ಕೆ ರೈತ ಬಾಂಧವರಿಗೆ ಕರೆ ನೀಡಲು ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತುಮಕೂರು ಜಿಲ್ಲೆಗೆ ಹೇಮಾವತಿ ಜಲಾಶಯದಿಂದ 24.5 ಟಿಎಂಸಿ ನೀರನ್ನು ಹಂಚಿಕೆ ಮಾಡಿರುವುದು ಸರಿಯಷ್ಟೇ. ಆದರೆ ಪ್ರತಿ ವರ್ಷವೂ ಹಂಚಿಕೆ ಮಾಡಿರುವ ಪೂರ್ಣ ಪ್ರಮಾಣದ ನೀರನ್ನು ಹರಿಬಿಡದೆ ಜಿಲ್ಲೆಯ ರೈತರು, ಜನ ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಮನಗರ ಜಿಲ್ಲೆಗೆ ನೀರನ್ನು ಕೊಂಡೊಯ್ಯಲು ಗುಬ್ಬಿ ತಾಲೂಕಿನ ಡಿರಾಂಪುರ ಗ್ರಾಮದ ಹತ್ತಿರ ಸುಮಾರು 7 ಅಡಿ ಆಳಕ್ಕೆ ಪೈಪ್ಲೈನ್ ಅನ್ನು ಅಳವಡಿಸಿ ಸುಮಾರು 35.4 ಕಿಲೋಮೀಟರ್ ದೂರಕ್ಕೆ ತುಮಕೂರು ಜಿಲ್ಲೆಗೆ ಹಂಚಿಕೆಯಾದ ನೀರನ್ನು ಹರಿಸಲಾಗುತ್ತೆ. ಇದರಿಂದ ತುಮಕೂರು ಜಿಲ್ಲೆಯ ರೈತಾಪಿ ವರ್ಗಕ್ಕೆ ಅನ್ಯಾಯವಾಗುತ್ತಿದೆ. ಈಗಾಗಲೇ ಇದರ ವಿರುದ್ಧ ರೈತರು, ವಿವಿಧ ಸಂಘಟನೆಗಳು, ಮಠಾಧೀಶರುಗಳು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು ಕೂಡ ವಿರೋಧ ವ್ಯಕ್ತಪಡಿಸಿವೆ. ಹಾಗಾಗಿ ಇದೇ ಗುರುವಾರ 16/5/2024 ಗುಬ್ಬಿ ತಾಲೂಕಿನ ಡಿರಾಂಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ನಡೆಸುತ್ತಿರುವ ಕಾಮಗಾರಿಯ ಸ್ಥಳದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ರೈತರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಪರ ಸಂಘಟನೆಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಮಠಾಧೀಶರು ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಈ ಬೃಹತ್ ಹೋರಾಟಕ್ಕೆ ಆಗಮಿಸುವಂತೆ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಗುರುವಾರ 11 ಗಂಟೆಗೆ ರಾಮಪುರದಲ್ಲಿ ನಮ್ಮ ಹೋರಾಟ ಇದೆ. 14 ತಾರೀಕು ಅದಕ್ಕೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ ಅಂತ. ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ, ಪರ್ಮಿಷನ್ ಇಲ್ಲ, ದಬ್ಬಾಳಿಕೆ ಕೆಲಸ ಇದು. ದಬ್ಬಾಳಿಕೆ ಕಾಂಗ್ರೆಸ್ MLAಗಳು ಯಾರು ಇದ್ರ ಬಗ್ಗೆ ಚಕಾರ ಇರ್ತಾರೆ, ಯಾರು ಬಾಯಿ ಬಿಡ್ತಾಯಿಲ್ಲ, ಗೊತ್ತಿಲ್ಲ. ಆ ರೈತರು, ಆ ಭಾಗದ ರೈತರು ಯೋಚನೆ ಮಾಡಬೇಕು. ಕಾಂಗ್ರೆಸ್ MLAಗಳು ಯಾಕೆ ಭಾಗವಹಿಸ್ತಾ ಇಲ್ಲ ಅದ್ರ ಬಗ್ಗೆ ಆ ಕ್ಷೇತ್ರ ಜನ ಶಾಸಕರು ಮಾಡಿರಲ್ಲ, ಆ ರೈತ ಬಂದವರು ಯೋಚನೆ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ದೊಡ್ಡೇಗೌಡ, ವೆಂಕಟಪುರ ಯೋಗೀಶ್, ಭುವನಹಳ್ಳಿ ದೇವರಾಜ್, ಜೊನ್ನೇನಹಳ್ಳಿ ಕೃಷ್ಣಮೂರ್ತಿ, ಹರಿಕಾರನಹಳ್ಳಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕರ್ನಾಟಕ ವಿಧಾನ ಪರಿಷತ್ಗೆ ಜೂನ್ 3ರಂದು ನಡೆಯುವ ಚುನಾವಣೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ ಅವರು ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಸೋಮವಾರ ನಾಮಪತ್ರವನ್ನ ಸಲ್ಲಿಸಿದರು. ಈ ವೇಳೆ ಶಿಡ್ಲಘಟ್ಟದಿಂದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅವರೊಂದಿಗೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಕರ್ನಾಟಕ ವಿಧಾನ ಪರಿಷತ್ಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ ಅವರು ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಸೋಮವಾರ ನಾಮಪತ್ರವನ್ನು ಸಲ್ಲಿಸಿದರು. ಬೆಂಗಳೂರಿನ ಶಾಂತಿನಗರದಲ್ಲಿರುವ ಬಿಎಂಟಿಸಿ ಕಟ್ಟಡದಲ್ಲಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ವೈಎ ನಾರಾಯಣಸ್ವಾಮಿ ನಾಮಪತ್ರ ಸಲ್ಲಿಸುವ ವೇಳೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಯ ಅನೇಕ ಬಿಜೆಪಿ ಮತ್ತು ಜೆಡಿಎಸ್ನ ಘಟಾನುಘಟಿ ನಾಯಕರು ಸಾಥ್ ನೀಡಿದರು. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ, ಎಂಎಲ್ಸಿ ಇಂಚಿರಾ ಗೋವಿಂದರಾಜು, ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಇನ್ನಿತರೆ ಮುಖಂಡರೊಂದಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅವರು ಶಿಡ್ಲಘಟ್ಟದಿಂದ ನೂರಾರು ಕಾರ್ಯಕರ್ತರ ಜೊತೆ ನಾಮಪತ್ರ ಸಲ್ಲಿಕೆಗೆ ತೆರಳಿದರು.
ವೈಎಎನ್ ನಾಮಪತ್ರ ಸಲ್ಲಿಸಿದ ನಂತರ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ, ಜೂನ್ 3ರಂದು ವಿಧಾನ ಪರಿಷತ್ಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ ಸ್ಪರ್ಧಿಸಿದ್ದು, ವೈಎಎನ್ ಅವರು ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಕ್ಷೇತ್ರದ ತಜ್ಞರ ಜೊತೆ ನಿಕಟ ಸಂಪರ್ಕವಿಟ್ಟುಕೊಂಡಿದ್ದು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಅರಿತಿದ್ದಾರೆ ಮತ್ತು ಅವುಗಳ ನಿವಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಅವರಿಗೆ ಅರಿವಿದೆ ಎಂದರು. ಹಾಗಾಗಿ ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಶಿಕ್ಷಕರ ಆಶೀರ್ವಾದ ಸಿಗಲಿದೆ. ಮತ್ತೊಮ್ಮೆ ಬಹುಮತದಿಂದ ಗೆದ್ದು ವಿಧಾನ ಪರಿಷತ್ ಪ್ರವೇಶಿಸುವುದು ಶತಸಿದ್ಧ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವೀರಪ್ಪ ಮಂಜುನಾಥಿ, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯಸ್ಥರಾದ ನಿಸರ್ಗ ತಜ್ಞ ವೈದ್ಯ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ಪತ್ನಿ ಐಶ್ವರ್ಯ ಚೇತನ್ ಕುಮಾರ್ ಇಬ್ಬರು ಒಟ್ಟಿಗೆ ರಕ್ತದಾನ ಮಾಡುವುದರ ಮೂಲಕ ರಕ್ತದಾನದ ಮಹತ್ವವನ್ನ ಜನತೆಗೆ ತಿಳಿಸಿಕೊಟ್ಟರು. ಏನಿದು ಬ್ಲಡ್ ಡೊನೇಷನ್ ಅಂತೀರಾ? ಈ ವರದಿ ನೋಡಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿರುವ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಡಾಕ್ಟರ್ ಚೇತನ್ ಕುಮಾರ್ ತಮ್ಮ 36ನೇ ಜನ್ಮದಿನದ ಅಂಗವಾಗಿ ತಾವೇ ರಕ್ತದಾನ ಮಾಡಿ ರಕ್ತದಾನದ ಅರಿವನ್ನು ಮೂಡಿಸಿದ್ದು ವಿಶೇಷವಾಗಿತ್ತು. ಮೊದಲಿಗೆ ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿರುವ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಬಳಿಕ ರಾಷ್ಟ್ರೋತ್ಥಾನ ವೈದ್ಯರು ನಿರ್ಮಿಸಿದ್ದ ರಕ್ತ ಸಂಗ್ರಹಣಾ ಕೇಂದ್ರದಲ್ಲಿ ರಕ್ತದಾನ ಮಾಡಿ ತಜ್ಞ ವೈದ್ಯ ಡಾಕ್ಟರ್ ಚೇತನ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ಜನ್ಮದಿನದಂದು ರಕ್ತದಾನ ಮಾಡಿದ್ರೆ ಆ ರಕ್ತ ಮತ್ತೊಬ್ಬ ಅವಶ್ಯಕತೆ ಇರುವ ರೋಗಿಯ ಸಹಾಯಕ್ಕೆ ಬಂದು ಮತ್ತೊಬ್ಬನ ಜೀವ ಉಳಿವಿಗೆ ಕಾರಣವಾಗುತ್ತೆ. ಹೀಗಾಗಿ ಹುಟ್ಟಿದ ಹಬ್ಬಗಳಂದು ರಕ್ತದಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮಗಳು ನಿರಂತರವಾಗಿ ಆಯೋಜನೆ ಆಗಬೇಕು. ರಕ್ತ ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಹರಿದಾಗ ರಕ್ತದಾನದ ಮಹಾದಾನ ಸಾರ್ಥಕವಾಗಲಿದೆ. ಆಗ ಹುಟ್ಟುಹಬ್ಬಗಳಿಗೆ ಮತ್ತಷ್ಟು ಅರ್ಥ ಸಿಗಲಿದೆ ಎಂದರು. ಇವತ್ತು ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ದಿನವಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಸಮೂಹ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದದವರು ಸೇರಿ ಈ ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಈ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ದಿನವಾಗಿ ಮಾಡಲಿಕ್ಕೆ ಸಾಮಾಜಿಕವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಚೇತನ್ ಕುಮಾರ್ ಅವರು ನೀವಷ್ಟೇ ಯಾಕೆ ಇರ್ತೀರಿ, ನಾನೂ ಕೊಡ್ತೀನಿ ಅಂತ ಹೇಳಿಬಿಟ್ಟು ದಂಪತಿಗಳ ಸಮೇತ ಮತ್ತು ಅವರ ಮನೆಯವರು ಕೂಡ ಅವರ ಸಹೋದರರು ಕೂಡ ಬಂದು ರಕ್ತದಾನವನ್ನು ಮಾಡಿ. ರಕ್ತದಾನ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಸಂಕನಗೌಡ್ ಪಾಟೀಲ್, ಸಂಸ್ಥೆಯ ಮುಖ್ಯಸ್ಥರಾದ ರಾಜಶೇಖರಯ್ಯ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕಿರಣ್ ಕುಮಾರ್, ಕವಿತಾ ಕಿರಣ್ ಕುಮಾರ್, ಪುಷ್ಪಲತಾ ರಾಜಶೇಖರಯ್ಯ, ವಿನಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಚೇಳೂರು ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮದಲ್ಲಿ ಹೆಸರಾಂತ ಪ್ರಸಿದ್ಧಿ ಗಂಗಮ್ಮ ದೇವಿಯ ದೀಪೋತ್ಸವವು ಸಂಭ್ರಮದಿಂದ ನಡೆಯಿತು. ಚೇಳೂರು ತಾಲೂಕು ಬುರುಡಗುಂಟೆ ಗ್ರಾಮದ ಗಂಗಮ್ಮ ದೇವಿಗೆ ವಿಶೇಷ ದೀಪೋತ್ಸವ ಪೂಜೆ ನಡೆಯಿತು. ಭಕ್ತರು ಭಕ್ತಿಯಿಂದ ತಮ್ಮ ಹರಕೆಯನ್ನ ತೀರಿಸಿಕೊಂಡರು. ಊರಿನ ಪ್ರಮುಖ ಬೀದಿಗಳಲ್ಲಿ ದೀಪಗಳನ್ನು ಎತ್ತಿಕೊಂಡು ಮೆರವಣಿಗೆ ರೂಪದಲ್ಲಿ ತೆರಳಿದ್ರು. ದೇವಾಲಯಕ್ಕೆ 1 ವಾರದ ಕಾಲ ವಿದ್ಯುತ್ ದೀಪ ಅಲಂಕಾರ ಮಾಡಿದರು. ದೇವಾಲಯದ ಮುಂದೆ ಭಾರೀ ಗಾತ್ರದ ಹೂವಿನ ಹಾರಗಳು ಹಾಕಿದ್ದು ವಿಶೇಷವಾಗಿತ್ತು. ಗ್ರಾಮದ 4 ದಿಕ್ಕುಗಳಲ್ಲಿ ಮಾವಿನ ತೋರಣಗಳು ಕಟ್ಟಲಾಗಿತ್ತು. ಶಾನುಭೋಗರ ಕುಟುಂಬದವರಿಂದ ನಾದಸ್ವರದ ಮಂಗಳವಾದ್ಯ ದೊಂದಿಗೆ ಪೂಜೆಗಳು ಆರಂಭವಾಗಿ ನೂರಾರು ಭಕ್ತರು ಶ್ರೀ ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡರು. ಸ್ವಾಮಿಯವರಿಗೆ ಹೂಗಳ ಹಾರಗಳನ್ನು ಹಾಕಿದ್ದು ಅಲಂಕಾರ ಭಕ್ತರ ಮನತಣಿಸಿತು. ರಾಮ ಭಜನಾ ಮಂಡಳಿಯ ಸಂಘಗಳಿಂದ ಭಕ್ತರು ಸಾಮೂಹಿಕವಾಗಿ ಭಜನೆಯನ್ನು ನಡೆಸಿಕೊಟ್ಟರು. ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮಳೆ ಬೆಳೆಯಾಗಿ ಎಲ್ಲ ರೈತಾಪಿ ಜನತೆಗೆ ಅನುಕೂಲಕರವಾಗಿ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ವಿಗ್ರಹ ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಶಾನುಭೋಗ್ ಕೆಎಲ್ ಶ್ರೀನಿವಾಸ್ ತಿಳಿಸಿದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಹುಟ್ಟು ಮತ್ತು ಸಾವುಗಳ ನಡುವೆ ಒಂದು ಪ್ರಯಾಣವಿದ್ದು, ಆ ಪ್ರಯಾಣದಲ್ಲಿ ಯಾರು, ಏನು, ಎತ್ತ ಎಂಬ ಸೈದ್ಧಾಂತಿಕ ಮತ್ತು ತಾತ್ವಿಕ ನಡೆಗಳನ್ನ ನಾವು ನೆನಪಿಸಿಕೊಳ್ಳಬೇಕಾಗಿದ್ದು, ತಾತ್ವಿಕವಾದಂತಹ, ಸೈದ್ಧಾಂತಿಕವಾದಂತಹ ಹಾಗೂ ಜನಪರವಾದಂತಹ ನಡೆಯನ್ನು ನಡೆದಂತಹವರು ಜಿ ನಾರಾಯಣಸ್ವಾಮಿ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿದ್ರು. ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಶಾಖೆಯಿಂದ ಇತ್ತೀಚೆಗೆ ಅನಾರೋಗ್ಯ ಕಾರಣದಿಂದ ನಿಧನರಾದ ದಲಿತ ಮುಖಂಡ ಜಿ ನಾರಾಯಣಸ್ವಾಮಿ ಅವರಿಗೆ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮತ್ತಿತರ ಹಿರಿಯ ದಲಿತ ಮುಖಂಡರು ಭಾಗವಹಿಸಿ ಜಿ ನಾರಾಯಣಸ್ವಾಮಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೊಲ್ಲಹಳ್ಳಿ ಶಿವಪ್ರಸಾದ್
ಅವರು ಮಾತನಾಡಿ, ದೀನದಲಿತರು, ಶೋಷಿತರು, ಬಡಬಗ್ಗರಿಗೆ ಅನ್ಯಾಯವಾದಾಗ ಅವರಿಗೆ ಬೆಂಬಲವಾಗಿ ನಿಂತು ಜನಪರವಾದಂತಹ ಕಾಳಜಿಯನ್ನ ಹೊಂದಿದ್ದವರು ಜಿ ನಾರಾಯಣಸ್ವಾಮಿ ಅವರು. ಇವರ ತತ್ವ ಸಿದ್ಧಾಂತ, ಆದರ್ಶ ಗುಣಗಳನ್ನು ಇಂದಿನ ಯುವಕರು ಹಾಗೂ ಹೋರಾಟಗಾರರು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದರು. ಸಾವು ಮತ್ತು ಹುಟ್ಟುಗಳು ಸಹಜ ಪ್ರಕ್ರಿಯೆಗಳು. ಜಗತ್ತಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆ ಹುಟ್ಟು ಮತ್ತು ಸಾವುಗಳ ನಡುವೆ ಒಂದು ಜರ್ನಿ ಇರುತ್ತೆ, ಒಂದು ಪ್ರಯಾಣ ಇರುತ್ತೆ. ಆ ಪ್ರಯಾಣದಲ್ಲಿ ಯಾರು ಏನು ಎಂತ ಅಂತಕ್ಕಂಥ ಒಂದು ಸೈದ್ಧಾಂತಿಕ ಅಥವಾ ತಾತ್ವಿಕವಾದಂಥ ನಡೆಗಳನ್ನು ಮಾತ್ರ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ತಾತ್ವಿಕವಾದಂಥ, ಸೈದ್ಧಾಂತಿಕವಾದಂಥ, ಜನಪರವಾದಂಥ ನಡೆಯನ್ನು ನಡೆದಿದ್ದು ನಮ್ಮ ಅಜ್ಜಿ ನಾರಾಯಣಸ್ವಾಮಿ. ಅದೇನೇ ಇರಲಿ, ಸೈದ್ಧಾಂತಿಕವಾಗಿ ಜೀವಪರವಾಗಿ ನಿಲ್ಲಬೇಕು, ಜನಪರವಾಗಿ ನಿಲ್ಲಬೇಕು, ಬಡವರ ಕಣ್ಣೀರನ್ನು ಒರೆಸ್ಬೇಕಂತಕ್ಕಂಥ ಕೆಲವು ಮಂದಿಗಳಲ್ಲಿ ಒಂದಷ್ಟು ಜನ ಉಳ್ಕೊಂಡ್ಬಿಡ್ತಾರೆ. ಅಂತ ಉಳ್ಕೊಂಡವರಲ್ಲಿ ನಾರಾಯಣಸ್ವಾಮಿ ಕೂಡ ಒಬ್ಬ. ಜಿ ನಾರಾಯಣಸ್ವಾಮಿ ಬಗ್ಗೆ ಮಾತಾಡ್ತಕ್ಕಂಥದ್ದು ನನಗೆ ಯಾಕೆ ಅಂದರೆ, ನಾರಾಯಣಸ್ವಾಮಿ ನಾನು ಸುಮಾರು ವರ್ಷಗಳ ಗೆಳೆತನ. ನಾನು ಯಾವತ್ತೂ ಬಹುವಚನದಲ್ಲಿ ನಾವು ಮಾತಾಡಿಕೊಳ್ಳೇ ಇಲ್ಲ. ಬಹುವಚನದಲ್ಲಿ ಮಾತಾಡಿಕೊಂಡ್ರೆ ನಮ್ಗೆ ಅದು ಹಿಡಿಸ್ತಿರ್ಲಿಲ್ಲ, ಅದು ನಮಗೆ ಸಂತೋಷ ತರ್ತಿರ್ಲಿಲ್ಲ. ಯಾವಾಗಲೂ ಏಕವಚನದಲ್ಲೇ ಒಬ್ಬರನ್ನೊಬ್ಬರು ಮಾತಾಡ್ಕೊಳ್ತಕ್ಕಂಥ ಎಲ್ಲ ನೋಡಿದ್ರೆ ಆಶ್ಚರ್ಯಪಡೋರು, ಏನಪ್ಪ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ಇವರು ಸಂಸ್ಕಾರ ಏನದ ಅಂತ. ಇಲ್ಲ, ಸಂಸ್ಕಾರದ ಸಬ್ಜೆಕ್ಟ್ ಆಗಿರಲಿಲ್ಲ ಅದು ನಮ್ಮ ಒಳಗಿನ ಪ್ರೀತಿ ಆ ಥರ ಇದೆ. ನಾನು ಗುಡಿಯಪ್ಪಣ್ಣ ಮತ್ತು ನಾಗಪ್ಪಣ್ಣ, ಮುನಿಯಾಜಣ್ಣ ಇವರೆಲ್ಲ ಕೂಡ ದಲಿತ ಸಂಘ ಸಮಿತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಜಿ ನಾರಾಯಣಸ್ವಾಮಿನ ನನ್ನನ್ನು ತಾಲೂಕು ಸಂಚಾಲಕರಾಗಿ, ನನ್ನನ್ನು ಸಂಘಟನಾ ಸಂಚಾಲಕರಾಗಿ ಜಿ ನಾರಾಯಣಸ್ವಾಮಿಯನ್ನು ಮಾಡಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎನ್ ಮುನಿಸ್ವಾಮಿ, ಜಿಲ್ಲಾ ಸಂಚಾಲಕ ಸಿಜಿ ಗಂಗಪ್ಪ, ಬಿವಿ ವೆಂಕಟರಮಣಪ್ಪ, ಕೋಲಾರ ಜಿಲ್ಲಾ ಸಂಚಾಲಕ ರವಿ, ಮಾಜಿ ಸಂಚಾಲಕ ಕೆಸಿ ರಾಜಕಾಂತ್, ಸಂಚಾಲಕ ಗೊಲ್ಲಹಳ್ಳಿ ಜಿಸಿ ಶ್ರೀರಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೋಲಾರ ನಗರ ಮತ್ತು ತಾಲೂಕಿನ ವಿವಿಧ ಭಾಗಗಳಲ್ಲಿ ಸುರಿದ ಭಾರೀ ಗಾಳಿ ಸಹಿತ ಮಳೆ ಸುರಿದಿದ್ದು, ತಾಲೂಕಿನ ಜಂಗಂಬಸಾಪುರ ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಳೆ ತೋಟಗಳು ನೆಲ ಕಚ್ಚಿವೆ. ಭಾರೀ ಗಾಳಿ ಸಹಿತ ಸುರಿದ ಮಳೆಗೆ ಕೋಲಾರ ತಾಲೂಕಿನಾದ್ಯಂತ ಬಾಳೆಯ ತೋಟಗಳು ನೆಲಕಚ್ಚಿವೆ. ಜಂಗಬಸಾಪುರ ಗ್ರಾಮದ ರೈತ ಬಸವರಾಜರವರ ಬಾಳೆಯ ತೋಟ ನೆಲಕಚ್ಚಿದೆ. ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಅವರಿಗೆ ವೇಗವಾಗಿ ಬೀಸಿದ ಗಾಳಿ ಹಾಗೂ ಜೋರು ಮಳೆಯ ಪರಿಣಾಮ ಗೊನೆ ಹಾಕಿದ ನೂರಾರು ಬಾಳೆ ಗಿಡಗಳು ಧರೆಗುರುಳಿವೆ. ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ತೋಟ ನೆಲಕ್ಕೆ ಬಿದ್ದು ಹಾನಿಗೊಂಡಿದೆ. ಬಾಳೆ ತೋಟದ ಬೆಳೆ ಕೈಗೆ ಬರುವ ಹಂತದಲ್ಲಿ ಈ ಹಾನಿ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸರ್ಕಾರ ನಮಗೆ ಪರಿಹಾರ ನೀಡಬೇಕು ಅಂತ ಕೋರಿದ್ದಾರೆ. ಒಟ್ಟಾರೆ ಜೋರಾಗಿ ಬೀಸಿದ ಗಾಳಿ ಮಳೆಗೆ ರೈತರು ಬೆಳೆದಿದ್ದ ಬೆಳೆ ಕೈಗೆ ಬರದಂತಾಗಿದೆ. ರೈತರ ಪರಿಸ್ಥಿತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ,
ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಆಂಧ್ರಪ್ರದೇಶದ ಹಿಂದೂಪುರಂ ತಾಲೂಕಿನ ಸಂತೆಬೆದನೂರು ಗ್ರಾಮದ ನಿವಾಸಿ ವೆಂಕಟೇಶಾಲು ಮಗನಾದ 35 ವರ್ಷದ ಶ್ರೀನಿವಾಸಾಲು ಇಂದು ಮತ ಚಲಾಯಿಸಲು ಸ್ವಗ್ರಾಮಕ್ಕೆ ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ತೆರಳಿದ ಸಮಯದಲ್ಲಿ ಪೆಟ್ರೋಲ್ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಭಾನುವಾರ ರಾತ್ರಿ ಗೌರಿಬಿದನೂರು ತಾಲೂಕು ತೊಂಡೇಬಾವಿ ಹೋಬಳಿಯ ಕಲಾಂಪುರದ ಸಮೀಪ ನಡೆದಿದೆ. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಇದೇ ತಿಂಗಳ 16ರಂದು ನಡೆಸಲು ನಿರ್ಧರಿಸಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಸದಸ್ಯರೊಂದಿಗೆ ಡಿವೈಎಸ್ಪಿ ಶೇಖರ್ ನೇತೃತ್ವದಲ್ಲಿ ಸಭೆ ನಡೆಸಿ ಕಾನೂನಾತ್ಮಕ ಸಲಹೆ ಸೂಚನೆ ನೀಡಿದರು. ತುರುವೇಕೆರೆ ಪಟ್ಟಣದ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಈ ಪೈಪ್ಲೈನ್ ಯೋಜನೆಯ ಆಗುಹೋಗುಗಳ ಬಗ್ಗೆ ಹೋರಾಟಗಾರರು ವಿವರಿಸಿದರು. ನೀರಿಗೆ ಹಾಹಾಕಾರ ಉದ್ಭವವಾಗುವ ಮುನ್ನ ಈ ಹೋರಾಟ ಅನಿವಾರ್ಯ ಎಂದು ಹೋರಾಟಗಾರರು ವಿವರಿಸಿ ಚುನಾವಣಾ ನೀತಿ ಸಂಹಿತೆ ಅನುಗುಣವಾಗಿ ಪ್ರತಿಭಟನೆ ನಡೆಯಲಿದೆ. ತುಮಕೂರು ಜಿಲ್ಲೆಯ ಜನರ ಅಳಿವು ಉಳಿವಿನ ಪ್ರಶ್ನೆಯಾದ ಹೇಮಾವತಿ ಜೀವಜಲ ನಮ್ಮ ಹಕ್ಕು ಎಂಬುದು ಸರ್ಕಾರದ ಗಮನಕ್ಕೆ ಸೆಳೆಯಲಿದ್ದೇವೆ. ಈ ಹೋರಾಟಕ್ಕೆ ರೈತ ಸಂಘ, ವಿವಿಧ ಮಠಾಧೀಶರು, ಪಕ್ಷಾತೀತ ರಾಜಕೀಯ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸತತ 27 ಗಂಟೆ ಕರಗ ಹೊತ್ತು ದಾಖಲೆ, ಎಲ್ಲವೂ ತಾಯಿ ಗಂಗಮ್ಮಳ ಮಹಿಮೆಯಿಂದ ಕರಗ ಹೊತ್ತ ಧರ್ಮೇಂದ್ರ. ನಿರ್ಮಾಣ ಹಂತದಲ್ಲೇ ಕುಸಿದು ಬಿದ್ದ ಕ್ರೀಡಾಂಗಣದ ಮೇಲ್ಛಾವಣಿ, ಸರ್ಕಾರಕ್ಕೆ ಕೋಟ್ಯಾಂತರ ರು ನಷ್ಟ, ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಕೋಲಾರದಲ್ಲಿ ಮಳೆರಾಯನ ಆರ್ಭಟ, ಭಾರೀ ಗಾಳಿ, ಆಲಿಕಲ್ಲು ಮಳೆಗೆ ನೆಲ ಕಚ್ಚಿದ ಬೆಳೆಗಳು, ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸುವಂತೆ ಒತ್ತಾಯ. ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿ ರಸ್ತೆ ತಡೆ, ಖಾಲಿ ಬಿಂದಿಗೆಗಳೊಂದಿಗೆ ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.